ಸರಿಗಮ ವಿಜಯರವರ ನನ್ನ ಒಡನಾಟ ಸುಮಾರು 3.5 ದಶಕದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆದಮೇಲೆ 1990ಇಂದ ಪ್ರತಿಯೊಂದು ಎಲೆಕ್ಷನಲ್ಲೂ ನನ್ನ ಜೊತೆಲಿ ಧೈರ್ಯ ತುಂಬಿ ಜೊತೆಯಲ್ಲಿ ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಗೆಳೆಯ. ಮತ್ತು ಅವರ ನಾಟಕ ನಾನು ತುಂಬ ಇಷ್ಟಪಟ್ಟೆ. ಸಂಸಾರದಲ್ಲಿ ಸರಿಗಮ, ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ, ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ, ಹಾಗೆ ಆ ನಾಟಕದ ಅರ್ಥ ತಿರುಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು. ಅವರು ಅಭಿನಯ ಮಾಡಿರೋದು 600-700ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು. ಬೇರೆ ತಮಿಳಲ್ಲೂ ಮಾಡಿದ್ದಾರೆ, ತೆಲುಗಲ್ಲೂ ಮಾಡಿದ್ದಾರೆ. ಸ್ಕ್ರಿಪ್ಟಲ್ಲಂತೂ ಅದ್ಭುತ. ಜಯಂತಿಯವ್ರ ಸಿನಿಮಾ ಆಗಲಿ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ನಾನು ಕಂಡಿದ್ದೇನೆ. ಮತ್ತು ಸದಾ ಹಸನ್ಮುಖಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾಯಿತ್ತು. ನಾನು ಮತ್ತೆ ಬೆಳಗ್ಗೆ 4:15ಗೆ ನಾವು ಪರಸ್ಪರ ಮಾತಾಡ್ತಾ ಇದ್ದೋ. ಮೊನ್ನೆ ಆಸ್ಪತ್ರೆಯಲ್ಲಿ ಟಿ ವಿನಲ್ಲೆಲ್ಲ ಅವರು ಕಾಲವಾಗೋದ್ರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ. ರಿಯಾಕ್ಟ್ ಮಾಡಿದ್ರು. ಆಮೇಲೆ ಕಣ್ಣೀರು ಹಾಕಿದ್ರು. ಇಲ್ಲ, ಧೈರ್ಯವಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಏನಾಗಲ್ಲ, ಧೈರ್ಯವಾಗಿ ಮತ್ತೆ ಗೆದ್ದು ಬರ್ತೀರಾ ಅಂಥೇಳಿ. ಮತ್ತು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕೆಡದೆ ಇನ್ನೂ ಹೆಚ್ಚು ನಾಟಕವನ್ನು, ಅಭಿನಯವನ್ನು ಮಾಡ್ತಾಯಿದ್ರು, ಸಿನಿಮಾಗಳು ಮಾಡ್ತಾಯಿದ್ರು. ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿರೋದಂತೂ ಭಾಳಷ್ಟು. ಲಕ್ಷ್ಮಿಯವರು ನಮ್ಮ ಹೆಸರಾಂತ ನಟಿ, ಅವರು ಇಲ್ಲೂ ಕೆಲಸ ಮಾಡಿದ್ದಾನೆ. ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು. ಬಹುಶಃ ಇಂಥ ಒಬ್ಬ ನಟರನ್ನ ಕಳ್ಕೊಂಡು ಇವತ್ತು ನಟ, ನಿರ್ದೇಶಕ, ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ, ಇಂಥ ಒಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ 2 ಗಂಡು ಮಕ್ಕಳು, ಅವರ ಶ್ರೀಮತಿಯವರು, ಅವ್ರಿಗೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ, ನಮ್ಮ ಮನದಲ್ಲಿ ಉಳಿತಾರೆ. ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ. ಖಂಡಿತವಾಗ್ಲೂ ನಾವು ಕುಟುಂಬದ ಹತ್ರ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಇವತ್ತು ಮಾತಾಡ್ತೇವೆ. ಖಂಡಿತವಾಗ್ಲೂ ಅವರ ಅಜರಾಮರ. ಯಾಕಂದರೆ ಯಾರೂ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಸರಿಗಮ ವಿಜಯರವರ ನನ್ನ ಒಡನಾಟ ಸುಮಾರು 3.5 ದಶಕದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆದಮೇಲೆ 1990ಇಂದ ಪ್ರತಿಯೊಂದು ಎಲೆಕ್ಷನಲ್ಲೂ ನನ್ನ ಜೊತೆಲಿ ಧೈರ್ಯ ತುಂಬಿ ಜೊತೆಯಲ್ಲಿ ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಗೆಳೆಯ. ಮತ್ತು ಅವರ ನಾಟಕ ನಾನು ತುಂಬ ಇಷ್ಟಪಟ್ಟೆ. ಸಂಸಾರದಲ್ಲಿ ಸರಿಗಮ, ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ, ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ, ಹಾಗೆ ಆ ನಾಟಕದ ಅರ್ಥ ತಿರುಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು. ಅವರು ಅಭಿನಯ ಮಾಡಿರೋದು 600-700ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು. ಬೇರೆ ತಮಿಳಲ್ಲೂ ಮಾಡಿದ್ದಾರೆ, ತೆಲುಗಲ್ಲೂ ಮಾಡಿದ್ದಾರೆ. ಸ್ಕ್ರಿಪ್ಟಲ್ಲಂತೂ ಅದ್ಭುತ. ಜಯಂತಿಯವ್ರ ಸಿನಿಮಾ ಆಗಲಿ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ನಾನು ಕಂಡಿದ್ದೇನೆ. ಮತ್ತು ಸದಾ ಹಸನ್ಮುಖಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾಯಿತ್ತು. ನಾನು ಮತ್ತೆ ಬೆಳಗ್ಗೆ 4:15ಗೆ ನಾವು ಪರಸ್ಪರ ಮಾತಾಡ್ತಾ ಇದ್ದೋ. ಮೊನ್ನೆ ಆಸ್ಪತ್ರೆಯಲ್ಲಿ ಟಿ ವಿನಲ್ಲೆಲ್ಲ ಅವರು ಕಾಲವಾಗೋದ್ರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ. ರಿಯಾಕ್ಟ್ ಮಾಡಿದ್ರು. ಆಮೇಲೆ ಕಣ್ಣೀರು ಹಾಕಿದ್ರು. ಇಲ್ಲ, ಧೈರ್ಯವಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಏನಾಗಲ್ಲ, ಧೈರ್ಯವಾಗಿ ಮತ್ತೆ ಗೆದ್ದು ಬರ್ತೀರಾ ಅಂಥೇಳಿ. ಮತ್ತು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕೆಡದೆ ಇನ್ನೂ ಹೆಚ್ಚು ನಾಟಕವನ್ನು, ಅಭಿನಯವನ್ನು ಮಾಡ್ತಾಯಿದ್ರು, ಸಿನಿಮಾಗಳು ಮಾಡ್ತಾಯಿದ್ರು. ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿರೋದಂತೂ ಭಾಳಷ್ಟು. ಲಕ್ಷ್ಮಿಯವರು ನಮ್ಮ ಹೆಸರಾಂತ ನಟಿ, ಅವರು ಇಲ್ಲೂ ಕೆಲಸ ಮಾಡಿದ್ದಾನೆ. ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು. ಬಹುಶಃ ಇಂಥ ಒಬ್ಬ ನಟರನ್ನ ಕಳ್ಕೊಂಡು ಇವತ್ತು ನಟ, ನಿರ್ದೇಶಕ, ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ, ಇಂಥ ಒಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ 2 ಗಂಡು ಮಕ್ಕಳು, ಅವರ ಶ್ರೀಮತಿಯವರು, ಅವ್ರಿಗೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ, ನಮ್ಮ ಮನದಲ್ಲಿ ಉಳಿತಾರೆ. ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ. ಖಂಡಿತವಾಗ್ಲೂ ನಾವು ಕುಟುಂಬದ ಹತ್ರ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಇವತ್ತು ಮಾತಾಡ್ತೇವೆ. ಖಂಡಿತವಾಗ್ಲೂ ಅವರ ಅಜರಾಮರ. ಯಾಕಂದರೆ ಯಾರೂ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ.
ಸರಿಗಮ ವಿಜಯರವರ ನನ್ನ ಒಡನಾಟ ಸುಮಾರು 3.5 ದಶಕದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆದಮೇಲೆ 1990ಇಂದ ಪ್ರತಿಯೊಂದು ಎಲೆಕ್ಷನಲ್ಲೂ ನನ್ನ ಜೊತೆಲಿ ಧೈರ್ಯ ತುಂಬಿ ಜೊತೆಲಿ ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಗೆಳೆಯ. ಮತ್ತು ಅವರ ನಾಟಕ ನಾನು ತುಂಬ ಇಷ್ಟಪಟ್ಟೆ. ಸಂಸಾರದಲ್ಲಿ ಸರಿಗಮ, ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ, ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ, ಹಾಗೆ ಆ ನಾಟಕದ ಅರ್ಥ ತಿರುಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು. ಅವರು ಅಭಿನಯ ಮಾಡಿರೋದು 600-700ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು. ಬೇರೆ ತಮಿಳಲ್ಲೂ ಮಾಡಿದ್ದಾರೆ, ತೆಲುಗಲ್ಲೂ ಮಾಡಿದ್ದಾರೆ. ಸ್ಕ್ರಿಪ್ಟಲ್ಲಂತೂ ಅದ್ಭುತ. ಜಯಂತಿಯವ್ರ ಸಿನಿಮಾ ಆಗಲಿ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ನಾನು ಕಂಡಿದ್ದೇನೆ. ಮತ್ತು ಸದಾ ಹಸನ್ಮುಖಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾಯಿತ್ತು. ನಾನು ಮತ್ತೆ ಬೆಳಗ್ಗೆ 4:15ಗೆ ನಾವು ಪರಸ್ಪರ ಮಾತಾಡ್ತಾ ಇದ್ದೆ. ಮೊನ್ನೆ ಆಸ್ಪತ್ರೆಯಲ್ಲಿ ಟಿ ವಿನಲ್ಲೆಲ್ಲ ಅವರು ಕಾಲವಾಗೋದ್ರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ. ರಿಯಾಕ್ಟ್ ಮಾಡಿದ್ರು. ಆಮೇಲೆ ಕಣ್ಣೀರು ಹಾಕಿದ್ರು. ಇಲ್ಲ, ಧೈರ್ಯವಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಏನಾಗಲ್ಲ, ಧೈರ್ಯವಾಗಿ ಮತ್ತೆ ಗೆದ್ದು ಬರ್ತೀರಾ ಅಂತೇಳಿ. ಮತ್ತು ಅವರು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕೆಡದೆ ಇನ್ನೂ ಹೆಚ್ಚು ನಾಟಕವನ್ನು, ಅಭಿನಯವನ್ನು ಮಾಡ್ತಾಯಿದ್ರು, ಸಿನಿಮಾಗಳು ಮಾಡ್ತಾಯಿದ್ರು. ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿರೋದಂತೂ ಭಾಳಷ್ಟು. ಲಕ್ಷ್ಮಿಯವರು ನಮ್ಮ ಹೆಸರಾಂತ ನಟಿ, ಅವರು ಇಲ್ಲೂ ಕೆಲಸ ಮಾಡಿದ್ದಾನೆ. ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು. ಬಹುಶಃ ಇಂಥ ಒಬ್ಬ ನಟರನ್ನ ಕಳ್ಕೊಂಡು ಇವತ್ತು ನಟ, ನಿರ್ದೇಶಕ, ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ, ಇಂಥ ಒಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ 2 ಗಂಡು ಮಕ್ಕಳು, ಅವರ ಶ್ರೀಮತಿಯವರು, ಅವ್ರಿಗೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ, ನಮ್ಮ ಮನದಲ್ಲಿ ಉಳಿತಾರೆ. ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ. ಖಂಡಿತವಾಗ್ಲೂ ನಾವು ಕುಟುಂಬದ ಹತ್ರ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಇವತ್ತು ಮಾತಾಡ್ತೇವೆ. ಖಂಡಿತವಾಗ್ಲೂ ಅವರ ಅಜರಾಮರ. ಯಾಕಂದರೆ ಯಾರೂ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ. ಸರಿಗಮ ವಿಜಯರವರ ನನ್ನ ಒಡನಾಟ ಸುಮಾರು 3.5 ದಶಕದ್ದು. ನಮ್ಮ ಕ್ಷೇತ್ರದಲ್ಲಿ ನಾನು ಕಾರ್ಪೊರೇಟರ್ ಆದಮೇಲೆ 1990ಇಂದ ಪ್ರತಿಯೊಂದು ಎಲೆಕ್ಷನಲ್ಲೂ ನನ್ನ ಜೊತೆಲಿ ಧೈರ್ಯ ತುಂಬಿ ಜೊತೆಲಿ ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಗೆಳೆಯ. ಮತ್ತು ಅವರ ನಾಟಕ ನಾನು ತುಂಬ ಇಷ್ಟಪಟ್ಟೆ. ಸಂಸಾರದಲ್ಲಿ ಸರಿಗಮ, ಯಾವುದೇ ಒಂದು ಸಂಗೀತದಲ್ಲಿ ಸರಿಗಮ ಎಷ್ಟು ಮುಖ್ಯವೋ, ಸಪ್ತ ಸ್ವರಗಳು ಎಷ್ಟು ಮುಖ್ಯವೋ, ಹಾಗೆ ಆ ನಾಟಕದ ಅರ್ಥ ತಿರುಳು ಪ್ರತಿಯೊಂದು ಸಮಾಜದಲ್ಲೂ ಅನ್ವಯ ಆಗ್ತಕ್ಕಂಥದ್ದು. ಅವರು ಅಭಿನಯ ಮಾಡಿರೋದು 600-700ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳು. ಬೇರೆ ತಮಿಳಲ್ಲೂ ಮಾಡಿದ್ದಾರೆ, ತೆಲುಗಲ್ಲೂ ಮಾಡಿದ್ದಾರೆ. ಸ್ಕ್ರಿಪ್ಟಲ್ಲಂತೂ ಅದ್ಭುತ. ಜಯಂತಿಯವ್ರ ಸಿನಿಮಾ ಆಗಲಿ, ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಲ್ಲೂ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದದ್ದು ನಾನು ಕಂಡಿದ್ದೇನೆ. ಮತ್ತು ಸದಾ ಹಸನ್ಮುಖಿಯಾಗಿ ಬೆಳಗ್ಗೆ ಎದ್ದ ತಕ್ಷಣ 4 ಗಂಟೆಗೆ ಅವರು ತಪ್ಪದೆ ಮೆಸೇಜ್ ಬರ್ತಾಯಿತ್ತು. ನಾನು ಮತ್ತೆ ಬೆಳಗ್ಗೆ 4:15ಗೆ ನಾವು ಪರಸ್ಪರ ಮಾತಾಡ್ತಾ ಇದ್ದೆ. ಮೊನ್ನೆ ಆಸ್ಪತ್ರೆಯಲ್ಲಿ ಟಿ ವಿನಲ್ಲೆಲ್ಲ ಅವರು ಕಾಲವಾಗೋದ್ರು ಅಂತ ಬಂದಾಗ ನನಗೆ ಡೌಟ್ ಬಂದು ನಾನು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸಿದೆ. ರಿಯಾಕ್ಟ್ ಮಾಡಿದ್ರು. ಆಮೇಲೆ ಕಣ್ಣೀರು ಹಾಕಿದ್ರು. ಇಲ್ಲ, ಧೈರ್ಯವಾಗಿ ಭಗವಂತನ ಪ್ರಾರ್ಥನೆ ಮಾಡಿ, ಏನಾಗಲ್ಲ, ಧೈರ್ಯವಾಗಿ ಮತ್ತೆ ಗೆದ್ದು ಬರ್ತೀರಾ ಅಂತೇಳಿ. ಮತ್ತು ಅವರ ಜೀವನವೇ ಒಂದು ರೀತಿಯಾಗಿ ಬಹುಶಃ ಆರೋಗ್ಯ ಕೆಡದೆ ಇನ್ನೂ ಹೆಚ್ಚು ನಾಟಕವನ್ನು, ಅಭಿನಯವನ್ನು ಮಾಡ್ತಾಯಿದ್ರು, ಸಿನಿಮಾಗಳು ಮಾಡ್ತಾಯಿದ್ರು. ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿರೋದಂತೂ ಭಾಳಷ್ಟು. ಲಕ್ಷ್ಮಿಯವರು ನಮ್ಮ ಹೆಸರಾಂತ ನಟಿ, ಅವರು ಇಲ್ಲೂ ಕೆಲಸ ಮಾಡಿದ್ದಾನೆ. ಗಿರಿಬಾಬು ಅವರು ನಮ್ಮ ಹಿಂದಿನ ಡೈರೆಕ್ಟ್ರು. ಬಹುಶಃ ಇಂಥ ಒಬ್ಬ ನಟರನ್ನ ಕಳ್ಕೊಂಡು ಇವತ್ತು ನಟ, ನಿರ್ದೇಶಕ, ಸ್ಕ್ರಿಪ್ಟ್ ರೈಟರು ಮತ್ತು ನಿರ್ದೇಶಕ, ಇಂಥ ಒಬ್ಬ ಮಹಾನ್ ಒಬ್ಬ ಗೆಳೆಯರನ್ನ ಕಳ್ಕೊಂಡಿದ್ದೇವೆ. ಅವರ ಕುಟುಂಬಕ್ಕೆ 2 ಗಂಡು ಮಕ್ಕಳು, ಅವರ ಶ್ರೀಮತಿಯವರು, ಅವ್ರಿಗೆ ನೋವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮಲ್ಲಿ ಉಳಿತಾರೆ, ನಮ್ಮ ಮನದಲ್ಲಿ ಉಳಿತಾರೆ. ನಮ್ಮ ಕ್ಷೇತ್ರದಲ್ಲಿ ಅವರ ಒಂದು ರಸ್ತೆಗೆ ಹೆಸರಿಡಬೇಕು ಅಂತಕ್ಕಂಥದ್ದು ನಮ್ಮ ಗೆಳೆಯರ ಅಭಿಪ್ರಾಯ ಇದೆ. ಖಂಡಿತವಾಗ್ಲೂ ನಾವು ಕುಟುಂಬದ ಹತ್ರ ಮತ್ತು ಸ್ಥಳೀಯ ಶಾಸಕರಾದ ಗೋಪಾಲ ಇವತ್ತು ಮಾತಾಡ್ತೇವೆ. ಖಂಡಿತವಾಗ್ಲೂ ಅವರ ಅಜರಾಮರ. ಯಾಕಂದರೆ ಯಾರೂ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರ ನೆನಪುಗಳು ನಮ್ಮ ಜೊತೆ ಇಲ್ಲಿ ಉಳಿಯುತ್ತೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇನೆ.